ಎಲ್ರಿಗೂ ನಮಸ್ಕಾರ. ಕಾರ್ತಿಕ ಮಾಸ ಬಂದರೆ ಸಾಕು, ತುಂಬ ವಿಧವಾಗಿ ತುಂಬ ವಿಧಾನದಲ್ಲಿ ನಾವು ದೀಪಾರಾಧನೆಗಳನ್ನ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ತುಂಬ ಶ್ರೇಷ್ಠವಾಗಿ ಮಾಡುವಂತಹ ದೀಪಾರಾಧನೆ ಅಂದರೆ 365 ಬತ್ತಿ ದೀಪಾರಾಧನೆ. ಅದನ್ನು ಮಾಡೋದಕ್ಕೂ ಸಹ ಒಂದು ಸಮಯ ದಿನ ಅಂತ ಇರುತ್ತೆ. ಯಾವತ್ತು ಮಾಡಬೇಕು, ಯಾವ ದಿನ ಮಾಡಬೇಕು, ಈ ದೀಪಾರಾಧನೆ ಮಾಡೋದ್ರಿಂದ ಸಿಗುವಂತಹ ಫಲಗಳೇನು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಈ ದೀಪಾರಾಧನೆನ ಬಂದು ಮನೆ ಒಳಗಡೆ ಎಲ್ಲ ಮಾಡಬಾರ್ದು. ಹಾಗಾಗಿ ತುಳಸಿ ಕಟ್ಟೆ ಮುಂದೆ ಅಥವಾ ದೇವಸ್ಥಾನಗಳಲ್ಲಿ ಈ ದೀಪಾರಾಧನೆನ ಮಾಡಬೇಕಾಗತ್ತೆ. ನಾನಿಲ್ಲಿ ತುಳಸಿ ಕಟ್ಟೆ ಮುಂದೆ ಮಾಡ್ತಾ ಇರೋದ್ರಿಂದ ನೆಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಅಕ್ಕಿ ಹಿಟ್ಟಿಂದ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಅಕ್ಕಿ ಹಿಟ್ಟಿಂದನೇ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಬಿಡಿಸ್ಬೇಕಾದ್ರೇ ಸ್ವಲ್ಪ ತರಿಯಾಗಿ ಬಿಡಿಸ್ಕೊಂಡ್ರೆ ಅದನ್ನು ರಂಗೋಲಿಗೆ ಉಪಯೋಗ ಮಾಡ್ಕೋಬೋದು. ತುಂಬ ಫೈನ್ ಪೌಡರ್ ಇದ್ದರೆ ರಂಗೋಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ. ನಾನು ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ಅಕ್ಕಿ ಪುಡಿನ ಮಾಡಿಸಿಟ್ಕೊಂಡಿರ್ತೀನಿ. ರಂಗೋಲಿನ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹೂಗಳನ್ನ ಹಾಕೋಬೇಕಾಗತ್ತೆ. ಇದೇ ರಂಗೋಲಿ ಹಾಕಬೇಕಂತಿಲ್ಲ, ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಗುತ್ತೆ ಆ ರಂಗೋಲಿನ ಹಾಕ್ಕೊಳ್ಳಿ. ರಂಗೋಲಿ ಎಲ್ಲ ಹಾಕಿದ್ಮೇಲೆ ಅರಿಶಿನ, ಕುಂಕುಮ, ಹೂವನ್ನು ಸೇರಿಸಿ ಅದ್ರ ಮೇಲ್ಗಡೆ ಒಂದು ಅಡಿಕೆ ತಟ್ಟೆನ ಇಟ್ಕೊಳ್ತಾ ಇದ್ದೀನಿ. ಅಡಿಕೆ ತಟ್ಟೆ ಬದಲಾಗಿ ನೀವು ಬೆಳ್ಳಿ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅಂದರೆ ಹೊಸದಾಗಿರೋ ಸ್ಟೀಲ್ ತಟ್ಟೆನ ಉಪಯೋಗಿಸ್ಕೋಬೇಕು. ದೇವಸ್ಥಾನದಲ್ಲಿ ಮಾಡೋರಾದರೆ ಅಡಿಕೆ ತಟ್ಟೆನೇ ಬಳಸಿ. ಯಾಕೆ ಅಂದರೆ ಈ ತಟ್ಟೆನ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕಾಗತ್ತೆ. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದಾದರೆ ಅಡಿಕೆ ತಟ್ಟೆನೇ ಉಪಯೋಗ ಮಾಡ್ಕೋಬೇಕು. ಈಗ ತಟ್ಟೆಗೆ 9 ಇಡಿ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 5 ಅಥವಾ 9 ಇಡಿ ಅಕ್ಕಿನ ಹಾಕ್ಕೋಬೇಕಾಗತ್ತೆ. 3 ಇಡಿ ಅಕ್ಕಿ ಹಾಕಿದ್ರೆ ಆ ಅಕ್ಕಿ ಸಾಲೋದಿಲ್ಲ. ಅದಕ್ಕೋಸ್ಕರ 5 ಅಥವಾ 9 ಇಡಿ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿ ಹಾಕ್ಕೊಂಡು ಆ ಅಕ್ಕಿನೆಲ್ಲ ಒಂದು ಸಮ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ದೀಪಾರಾಧನೆನ ಕಾರ್ತಿಕ ಮಾಸದಲ್ಲಿ ಯಾವತ್ತಿನ ದಿನ ಮಾಡಬೇಕು ಅಂತ ಅಂದರೆ ಮುಖ್ಯವಾಗಿ ಈ ದೀಪಾರಾಧನೆಗೆ ಬರೋವಂಥದ್ದು ಹುಣ್ಣಿಮೆ ದಿನ. ಅಂದರೆ ಕಾರ್ತಿಕ ಮಾಸದಲ್ಲಿ ಬುಧವಾರ 5ನೇ ತಾರೀಕು ಹುಣ್ಣಿಮೆ ಇದೆ ಅಲ್ವಾ, ಆ ದಿನ ಈ ದೀಪಾರಾಧನೆನ ಸಂಜೆ ಸಮಯದಲ್ಲಿ ಮಾಡ್ಕೋಬೋದು. ಒಂದು ವೇಳೆ ಬುಧವಾರ ಅಥವಾ ಹುಣ್ಣಿಮೆ ದಿನ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರಾದರೆ ಕಾರ್ತಿಕ ಮಾಸ ಮುಗಿಯೋಷ್ಟರಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಒಂದು ದಿನ ಈ ದೀಪಾರಾಧನೆನ ಮಾಡ್ಕೋಬೋದು. ಇನ್ನು 365 ಬತ್ತಿ ದೀಪಾರಾಧನೆನ ಯಾಕೆ ಮಾಡಬೇಕಂತ ಅಂದರೆ ವರ್ಷದಲ್ಲಿ 365 ದಿನ ಇರುತ್ತಲ್ವ, ಆ 365 ದಿನವೂ ಸಹ ನಾವು ದೇವರಿಗೆ ದೀಪ ಹಚ್ಚಿರೋದಕ್ಕೆ ಸಾಧ್ಯ ಆಗಿರಲ್ಲ. ಬೇರೆ ಬೇರೆ ಕಾರಣಗಳಿರುತ್ತೆ, ಹೆಣ್ಮಕ್ಳು ಸಮಸ್ಯೆಗಳಿರುತ್ತೆ. ಹಾಗಾಗಿ ಒಂದು ದಿನನಾದರೂ ದೀಪ ಹಚ್ಚೋದು ಮಿಸ್ ಆಗಿರುತ್ತಲ್ವ. ಅದಕ್ಕೋಸ್ಕರ ಈ 365 ಬತ್ತಿ ದೀಪನ ಕಾರ್ತಿಕ ಮಾಸದಲ್ಲಿ ಹಚ್ಚೋದ್ರಿಂದ ವರ್ಷವಿಡೀ ಪೂಜೆ ಮಾಡಿರೋಂತಹ ಫಲ ಈ ಒಂದು ದಿನ ಹುಣ್ಣಿಮೆಯಲ್ಲಿ ಸಿಗುತ್ತೆ ಅಂತ 365 ಬತ್ತಿ ದೀಪಾರಾಧನೆನ ಮಾಡ್ತಾರೆ. ಅದು ಒಂದು ರೀತಿ ಕಾರಣ. ಆದರೆ ಇನ್ನೂ ಒಂದು ಏನಂದರೆ ಈ 365 ದಿನದಲ್ಲಿ ಅಂದರೆ ವರ್ಷವಿಡೀ ನಾವೇನಾದರೂ ತಪ್ಪುಗಳನ್ನ ಮಾಡಿದರೆ, ಪಾಪಗಳನ್ನ ಮಾಡಿದರೆ ಅದರಲ್ಲಿ ಸ್ವಲ್ಪನಾದರೂ ಕಡಿಮೆ ಆಗಲಿ ಅಂತ ಈ ಒಂದು 365 ಬತ್ತಿ ದೀಪಾರಾಧನೆನ ಮಾಡ್ತೀವಿ. ಅಕ್ಕಿನೆಲ್ಲ ಸಮನಾಗಿ ಹರಡ್ಕೊಂಡ್ಮೇಲೆ ಅರಿಶಿಣದಿಂದ ಓಂ ಅಂತ ಬರೆದು ಹೊಸದಾಗಿರುವಂತಹ ಮಣ್ಣಿನ ದೀಪಗೆ ಸ್ವಲ್ಪ ಅರಿಶಿನ, ಕುಂಕುಮನೆಲ್ಲ ಹಾಕ್ಕೊಂಡಿದ್ದೀನಿ. ದೀಪನ ಒಂದ್ಸಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಅರಿಶಿನ, ಕುಂಕುಮ ಹಾಕಿ ಈ ರೀತಿ 365 ಬತ್ತಿನ ಹಾಕ್ಕೊಂಡಿದ್ದೀನಿ. ಈ ಬತ್ತಿ ಎಲ್ಲ ದೇವ್ರ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದ್ರ ಮುಂದುಗಡೆ ನಾನಿಲ್ಲಿ 2 ಬೆಲ್ಲನ ಇಟ್ಕೊಂಡಿದ್ದೀನಿ. ಬೆಲ್ಲಕ್ಕೂ ಸಹ ಅರಿಶಿನ, ಕುಂಕುಮ ಹಾಕ್ಕೊಂಡು 2 ತುಪ್ಪದ ಬತ್ತಿನ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಟ್ಟಿಗೆ ನಾನಿಲ್ಲಿ ಬೆಲ್ಲದ ಆರತಿನೂ ಸಹ ಮಾಡೋದ್ರಿಂದ ಬೆಲ್ಲನ ಸಹ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ಹಚ್ಚಿ ದೀಪಾರಾಧನೆ ಮಾಡಬೇಕಂತ ಇಲ್ಲ, ನೀವು ಬೇಕಿದ್ರೆ 365 ಬತ್ತಿ ದೀಪಾರಾಧನೆನ ಮಾಡ್ಕೋಬೋದು. ನಾನು ಪ್ರತಿ ಕಾರ್ತಿಕ ಮಾಸದಲ್ಲಿ ಇದೆರಡನ್ನೂ ಒಟ್ಟಿಗೆ ಮಾಡೋದ್ರಿಂದ ನಾನಿಲ್ಲಿ ಬೆಲ್ಲದ ಆರತಿನ ಸಹ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಹೂಗಳಿಂದೆಲ್ಲ ಅಲಂಕಾರ ಮಾಡ್ಕೊಂಡ್ಮೇಲೆ 2 ಎಲೆ ಹಾಗೆ 3 ಅಡಿಕೆ, 2 ಬಾಳೆಹಣ್ಣನ್ನು ಇಟ್ಕೊಂಡು ಈಗ ದೀಪನ ಹಚ್ಕೊಳ್ತಾ ಇದ್ದೀನಿ. ಯಾವುದೇ ಪೂಜೆಗಳಿಗೆ ಆಗಲಿ ಅಥವಾ ಯಾವುದೇ ದೇವರುಗಳಿಗಾಗಲಿ ದೀಪನ ಹಚ್ಚಬೇಕಾದ್ರೆ ಈ ಒಂದು ಮಂತ್ರ ಹೇಳೋದ್ರಿಂದ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ದೀಪಂ ಜ್ಯೋತಿ ಪರಬ್ರಹ್ಮಂ, ದೀಪಂ ಜ್ಯೋತಿ ಜನಾರ್ದನಂ, ದೀಪೋ ಹತಿರ್ಮೆ ಪಾಪಂ, ಸಂಧ್ಯಾಂ ದೀಪಂ ನಮೋಸ್ತುತೆ, ಶುಭಂ ಕರತೋ ಕಲ್ಯಾಣಂ ಆರೋಗ್ಯಂ ಸುಖಂ ಸಂಪಾದಂ, ಶತ್ರು ಬುದ್ಧಿ ವಿನಾಶಂ, ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಈ ಒಂದು ಮಂತ್ರನ ಹೇಳಿಕೊಂಡು ದೀಪನ ಹಚ್ಚಿ ಪೂಜೆನ ಮಾಡ್ಕೋಬೇಕು. ಈ ಮಂತ್ರ ಏನಾದರೂ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಮಂತ್ರ ಹೇಳಿರೋದು ಗೊತ್ತಾಗಿಲ್ಲ ಅಂಥವರು ಅಲ್ಲೋಗಿ ಓದ್ಕೊಂಡು ನೀವು ಪೂಜೆ ಮಾಡ್ಕೋಬೋದು. ಮೊದಲಿಗೆ ಗಂಧದ ಕಡ್ಡಿ ಹಾಗೆ ಆರತಿ, ಧೂಪ ಇದನ್ನೆಲ್ಲ ತೋರಿಸಿ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಬೇಕಾದ್ರೆ ಶಿವಂದು ಯಾವುದಾದ್ರೂ ಮಂತ್ರನ
ಪಠನೆ ಮಾಡ್ತಾ ಈ ಒಂದು ಪೂಜೆನ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಮಂತ್ರ ಎಲ್ಲ ಹೇಳೋದಕ್ಕೆ ಬರಲ್ಲ ಅಂತ ಅಂದರೆ ಪೂಜೆ ಮುಗಿಯೋ ತನಕನೂ ಸಹ ಓಂ ನಮಃ ಶಿವಾಯ ಅಂತ ಹೇಳಿ ಪೂಜೆ ಮಾಡಿಕೊಂಡ್ರೂ ಸಹ ಆಗುತ್ತೆ. ಮನೆ ಪಕ್ಕದಲ್ಲಿ ಸ್ವಲ್ಪ ಕೆಲಸಗಳು ನಡೀತಿರೋದ್ರಿಂದ ಸೌಂಡ್ ಜಾಸ್ತಿ ಇದೆ, ವಿಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಯಾರು ಏನು ಬೇಜಾರು ಮಾಡ್ಕೊಬೇಡಿ. ನಿಮಗೇನಾದರೂ ಅರ್ಥ ಆಗಿಲ್ಲ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ರೀತಿಯಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ಕೊನೆಯದಾಗಿ ಸ್ವಲ್ಪ ಅಕ್ಷತೆ ತಗೊಂಡು ಈ ರೀತಿ ಮಂಗಳಾರತಿಗೆ 3 ಸಲ ಸುತ್ತು ಬರೆಸಿ ಆ ತಟ್ಟೆಗೆ ಮಹಾಮಂಗಳಾರತಿ ಸಮರ್ಪಯಾಮಿ ಅಂತ ಹೇಳಿ ಆ ಅಕ್ಷತೆನ ತಟ್ಟೆಗೆ ಹಾಕೋಬೇಕಾಗತ್ತೆ. ಇನ್ನು ಮತ್ತೆ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆನ ಹಿಡಿದು ನಿಮಗೆ ಏನು ಮನಸ್ಸಲ್ಲಿ ಬೇಡಿಕೆಗಳಿರುತ್ತೆ ಅದನ್ನು ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಶಿವನ ನೆನಪಿಸ್ಕೊಂಡು ಈ ಅಕ್ಕಿಗೆ ಆ ಹೂವು ಮತ್ತು ಅಕ್ಷತೆನ ಹಾಕೋಬೇಕು. ಇನ್ನು ಪೂಜೆ ಎಲ್ಲ ಆದಮೇಲೆ ಮನೇಲಿ ಪೂಜೆ ಮಾಡೋರಾದರೆ ಇದನ್ನೆಲ್ಲ ಹೇಗೆ ವಿಸರ್ಜನೆ ಮಾಡಬೇಕು ಅಂದರೆ ಪೂಜೆ ಮಾಡಿದ ದಿನ ಹಾಗೆ ಬಿಟ್ಬಿಡಿ. ಅಂದರೆ ನೀವು ಈಗ ಹುಣ್ಣಿಮೆ ದಿನ ಪೂಜೆ ಮಾಡಿದ್ರಿ ಅಂದರೆ ಅದನ್ನು ರಾತ್ರಿ ಪೂರ್ತಿ ಹಾಗೆ ಆಚೆನೇ ಇಟ್ಟು ಮಾರನೇ ದಿನ ಬೆಳಿಗ್ಗೆ ಇದರಲ್ಲಿರುವಂತಹ ಅಕ್ಕಿ ಮತ್ತು ಬೆಲ್ಲ ಇದನ್ನೆಲ್ಲ ಹಸುವಿಗೆ ಕೊಡ್ಬೋದು. ಅಥವಾ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ನೈವೇದ್ಯಗಳನ್ನ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಇನ್ನು ಇದರಲ್ಲಿರುವಂತಹ ದೀಪನ ಹೊರಗಡೆ ಎಲ್ಲ ಬಿಸಾಕೋದು, ನೀರಲ್ಲಿ ಬಿಡೋ ಬದಲಾಗಿ ನೀವೇ ಮತ್ತೆ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಮರುಬಳಕೆ ಮಾಡ್ಕೋಬೋದು. ಇನ್ನು ಬಾಳೆಹಣ್ಣು ವೀಳ್ಯದೆಲೆನ ನೀವೇ ಉಪಯೋಗ ಮಾಡ್ಕೋಬೇಕಾಗತ್ತೆ. ಇನ್ನು ದೇವಸ್ಥಾನದಲ್ಲೇ ಮಾಡೋರಾದರೆ ಇದನ್ನೆಲ್ಲ ಪೂರ್ತಿ ಹಾಗೆ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕು. ಬಾಳೆಹಣ್ಣಾಗಲಿ ಎಲೆ ಆಗಲಿ ಯಾವುದನ್ನು ಸಹ ತೊಗೊಳ್ಳೋದು ಬೇಡ, ದೇವಸ್ಥಾನದಲ್ಲೇ ಬಿಟ್ಟು ಬನ್ನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾಳೆ ಮತ್ತೆ ಸಿಗೋಣ.